वीवी बिरादर प्रतिष्ठान एवं बिसलो आर्ट गैलरी की ओर से एक पोर्ट्रेट वर्कशॉप रखा गया था, जिसमें स्थानीय एवं अन्य कलाकारों ने इस कार्यशाला में भाग लेते हुए इस कार्यक्रम को सफलता प्रदान की और इसमें बनाए गए चित्रों का प्रदर्शन बिसलो आर्ट गैलरी में किया गया। 12 अक्टूबर 2024 को दसरा संभ्रमा के नाम से इसका उद्घाटन किया गया। कलबुर्गी शहर के वरिष्ठ चित्रकार नाडोजा जे.एस. खंडेराव ने इसका उद्घाटन किया और इसी शहर के प्रसिद्ध चित्रकार श्रीशैल गुडेज जी ने एक रेखा चित्र का सृजन करते हुए रंग और रेखाओं से जुड़ी हुई कुछ महत्वपूर्ण बातें विद्यार्थियों को बताते हुए यथार्थवादी चित्रकला का परिचय दिया। ದಸರಾ ಸಂಭ್ರಮ ಭಾವಚಿತ್ರ ಶಿಬಿರಕ್ಕೆ ಇವತ್ತು ದಸರಾ ಹಬ್ಬದ ದಿನ ನಾವು ಹಬ್ಬ ಎಲ್ಲರೂ ಮಾಡ್ತಾರೆ, ಬೇರೆ ಮಾಡೋ ಮತ್ತು ನಾವು ಅದನ್ನು ಒಂದು ಅದೇ ಥರ ಯಾವುದೋ ಥರ ನಾವು ಮಾಡ್ಬಿಟ್ಟಿದ್ದೀವಿ. ಈ ಜೊತೆ ನಾವು ನಾವು ಎಲ್ಲ ಮಿತ್ರರು ದೇಸಾಯಿ ಇದ್ದಾರೆ, ಮುರುಗೋಡು ಇದ್ದಾರೆ, ಹೊರಳಿ ಇದ್ದಾರೆ, ಎಲ್ಲರೂ ಹೊರಳಿ ಇದ್ರು, ನಮ್ಮ ಹುಡ್ಲಿಂಗ ಇದ್ದಾರೆ, ಎಲ್ಲರೂ ಕೂಡಿ ಲ್ಯಾಂಡ್ಸ್ಕೇಪ್ ಹೋದ್ವಿ. ನಾವು ಲ್ಯಾಂಡ್ಸ್ಕೇಪ್ ಹೋದಾಗ ಸರ್ ಒಂದು ಮಾಡಂಬ್ರಿ ಹಬ್ಬದ ದಿನ ಮಾಡಮ್ ಅಂತಂದ್ರೆ ನಾನು ಅಂದ ಹಬ್ಬದ ದಿನ ಬೇಕಾದ್ರೆ ನಮ್ಮಲ್ಲಿ ಇದು ಎಲ್ಲರೂ ಮಾಡಂಗ್ ಅದಕ್ಕೆ ಎಲ್ಲರೂ ಬಂದಿದ್ದೀರಿ. ಇದಕ್ಕೆ ಎಲ್ಲರೂ ಕಲಾವಿದರು ಬಂದಿದ್ದು ನಮ್ಮ ಇದರಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಪ್ರಶಾಂತ ಅಲ್ಲಿ ಕರ್ಕದಿಂದ, ಶಿವಾಜಿ ಬಂದಿದ್ದಾರೆ, ಉಡುಪಿಯಿಂದ ಬಂದಿದ್ದಾರೆ, ಅಲ್ಲಿಂದ ಮುಖರ್ಜಿ ಬಂದಿದ್ದಾರೆ.
ಎಲ್ಲರೂ ಒಪ್ಕೊಂಡ್ರು ಅದನ್ನು ಬರ್ತೀನಿ ಅಂತ ಹೇಳಿ. ಒಪ್ಕೊಂಡಾಗ ಶಾಯದ್ ಪಾಶಾ ಬರ್ತೀನಿ, ಎಲ್ಲರೂ ಒಪ್ಕೊಂಡಾಗ ಈಗ ನಾನು ಒಂದು ಮಾಡೋ ಒಂದು ಕಾರ್ಯಕ್ರಮ ಅಂತಂದಾಗ ನಿಮ್ಮೆಲ್ಲರ ಸಹಕಾರದಿಂದ ನಾನು ಇದು ಮಾಡ್ತೀನಿ. ನಂದು ಒಬ್ಬನ ಕಾರ್ಯಕ್ರಮ ಅಲ್ಲ, ಎಲ್ಲರೂ ಕಾರ್ಯಕ್ರಮ ಸಂಭ್ರಮ ಮಾಡಮಂತಂದ್ರು, ಸಂಭ್ರಮ ಮಾಡಬೇಕು ವಿಷಯ ಅಂತ. ಅದಕ್ಕೆ ನಾವು ಭಾವಚಿತ್ರ ಬಹಳಷ್ಟು ಮಹತ್ವದ ಈಗಿನ ಕಾಲದಾಗ ಅಂದ್ರು. ಯಾಕಂದ್ರೆ ಫೋಟೋಗ್ರಫಿ ಬಂದ್ಮೇಲೆ ಭಾವಚಿತ್ರಕ್ಕೆ ಏನ್ ಬೆಲೆ ಇಲ್ಲ ಅಂತಾರೆ. ಆದ್ರೆ ಭಾವಚಿತ್ರ ಒಂದು ಮನುಷ್ಯನ ಅನೇಕ ಭಾವಗಳು ಇರ್ತವೆ ನಮ್ಮಲ್ಲಿ, ಅದ್ರಲ್ಲಿ ಸ್ಥಾಯಿ ಭಾವ ಅಂತೇವೆ. ಆ ಸ್ಥಾಯಿ ಭಾವ ಇರ್ತಾರೆ ಅಂತ ಹೇಳ್ತಾರೆ ಅವರು. ಒಂದು 10 ಮಿನಿಟ್ ಕುಂತಾಗ ಮನುಷ್ಯನಲ್ಲಿ ಒಂದು ಸ್ಥಾಯಿ ಭಾವ ಇರ್ತದೆ, ಅನೇಕ ಸಂಚಾರಿ ಭಾವಗಳು ಬಂದು ಹೋಗ್ತಾವ ಅಂತ ಹೇಳ್ತಾರೆ. ಸ್ಥಾಯಿ ಭಾವ ಮಾತ್ರ ನಮ್ಮಲ್ಲಿ ನಾವು ಕುಂತಾಗ ನಮ್ದೇ ಒಂದು ಭಾವನೆ ಇರ್ತದೆ. ಆ ಭಾವನೆಯನ್ನು ಕಲಾವಿದ ಬಿತ್ತನ ಕಣ್ಣಲ್ಲಿ ಒಂದು ತಾಸು ಕುಂತಾಗ ಅದೇ ಚಿತ್ರ ಬೇರೆ ಇರ್ತದೆ, ಅದೇ ಫೋಟೋಗ್ರಾಫ್ದಾಗ ಬಂದು ಅದು ಲೈಕ್ನೆಸ್ ಇರ್ತದೆ ಫೋಟೋಗ್ರಾಫ್. ಭಾವಚಿತ್ರಗ ಅಂತ ಹೇಳ್ತಾರೆ, ಅದನ್ನು ಹೇಳ್ತಾರೆ. Not to forget, this channel is dedicated to only and only art and culture. If you want more updates like this, then all you need to do is subscribe to Art TV Prime channel.